ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕೊಡಗು ಜಿಲ್ಲಾ ಘಟಕದ ವಾರ್ಷಿಕ ಮಹಾಸಭೆ ಆಗಸ್ಟ್ 9ರಂದು ನಗರದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಎಸ್ ಸುಧೀರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 10 ಗಂಟೆಗೆ ನಗರದ ಕಾವೇರಿ ಹಾಲ್ನಲ್ಲಿ ತನ್ನ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ. ಸಭೆಗೆ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲ ತಾಲೂಕುಗಳ ತಹಶೀಲ್ದಾರರನ್ನು ಆಹ್ವಾನಿಸಲಾಗುತ್ತಿದೆ. ಇವರೊಂದಿಗೆ ಸೈನಿಕ್ ಬೋರ್ಡ್, ಯುಸಿಎಚ್ಎಸ್, ಕ್ಯಾಂಟೀನ್ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. ಸಭೆಯಲ್ಲಿ 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಸ್ಟೇಟ್, ಸಿಬಿಎಸ್ಇ, ಐಸಿಎಸ್ಸಿ ಸಿಲೆಬಸ್ನಡಿ ಅತಿ ಹೆಚ್ಚು ಅಂಕಗಳೊಂದಿಗೆ ಉತ್ತೀರ್ಣರಾದ ಸಂಘದ ಸದಸ್ಯರಾಗಿರುವ ಮಾಜಿ ಸೈನಿಕರ ಪ್ರತಿಭಾವಂತ ಮಕ್ಕಳನ್ನು ಪುರಸ್ಕರಿಸಿ ಪ್ರೋತ್ಸಾಹಿಸಲಾಗುತ್ತದೆ ಎಂದು ಮಾಹಿತಿ ಇತ್ತರು. ಇದೇ ಸಂದರ್ಭ ನಿವೃತ್ತರಾದ ಬಳಿಕ ಉನ್ನತ ಹುದ್ದೆ ಅಲಂಕರಿಸಿರುವ ಸುಮಾರು 5 ಮಂದಿ ನಿವೃತ್ತ ಯೋಧರನ್ನು ಸನ್ಮಾನಿಸಲಾಗುತ್ತದೆ. ಹೊಸ ಸದಸ್ಯತ್ವ ನೋಂದಣಿ ಪ್ರಕ್ರಿಯೆಯೂ ನಡೆಯಲಿದೆ ಎಂದು ತಿಳಿಸಿದರು. ಉನ್ನತ ಹುದ್ದೆ ಅಲಂಕರಿಸಿದ ಅಧಿಕಾರಿಗಳನ್ನ ಈ ಸರಿಯೂ ನಾವು ಅವ್ರನ್ನ ಸನ್ಮಾನ ಮಾಡ್ತಿದ್ದೀವಿ. ಅದೇ ಥರ ಪ್ರತಿಭಾ ಪುರಸ್ಕಾರ 10ನೇ ತರಗತಿ ಮತ್ತು ಸೆಕೆಂಡ್ PUCಯಲ್ಲಿ ಉನ್ನತ ಅಧಿಕ ಅಂಕ ಪಡೆದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವೂ ಇದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕು ತಹಸೀಲ್ದಾರ್ ಅವರನ್ನು ನಾವು ಸಂಪರ್ಕ ಮಾಡಿ ಈಗಾಗಲೇ 2 ತಾಲೂಕು ತಹಸೀಲ್ದಾರ್ ಅವರನ್ನ ಸಂಪರ್ಕ ಮಾಡಿದ್ದೀವಿ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡ್ತಿದ್ದೀವಿ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿ ಅವರನ್ನು ನಾವು ಕರೀಬೇಕು ಅಂತ ಯೋಚನೆ ಮಾಡಿದ್ದೀವಿ. ಇದು ಮುಗಿದ ತಕ್ಷಣ ನಾವು ಅವರಿಗೆ ಇನ್ವಿಟೇಷನ್ ಕೊಡಕ್ಕೆ ಹೋಗ್ತಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸೈನಿಕ್ ಬೋರ್ಡ್ ಮತ್ತು ACHS ಮತ್ತು ಕ್ಯಾಂಟೀನ್ ವ್ಯವಸ್ಥಾಪಕರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಅವರಿಗೂ ಸ್ವಾಗತ ಕೊಡ್ತಿದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮತ್ತು SP ಅವರಿಬ್ಬರು ಬರ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ್ರೆ ಎಲ್ಲ ಮಾಜಿ ಸೈನಿಕರು, ಹೊರಗಿನ ಎಲ್ಲ ಮಾಜಿ ಸೈನಿಕರು, ಜಿಲ್ಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಎಲ್ಲ ಸದಸ್ಯರುಗಳು ಈಗಾಗಲೇ ನಾವು ಫೋನ್ ಮೂಲಕ ಸಂಪರ್ಕ ಮಾಡಿದ್ದೀವಿ. 75% ನಾವು ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದೀವಿ. ಇನ್ವಿಟೇಷನ್ ನಾವು ಕಳಿಸಿದ್ದೀವಿ. ಆದ್ದರಿಂದ ಎಲ್ಲ ಮಾಜಿ ಸೈನಿಕರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹೊಸದಾಗಿ ಬಂದಂಥ 25-26 ವರ್ಷದ ಸಾಲಿನಲ್ಲಿ ಬಂದಂಥ ಮಾಜಿ ಸೈನಿಕರನ್ನ ಸ್ಪೆಷಲ್ ಆಗಿ ನಾವು ಕರಿತೀವಿ ಈ ಕಾರ್ಯಕ್ರಮಕ್ಕೆ. ಅವರು ಈ ಕಾರ್ಯಕ್ರಮದಲ್ಲಿ ಟೋಟಲ್ ಕೊಡಗಿನಲ್ಲಿ 80 ಮಾಜಿ ಸೈನಿಕರು 25 ಗಂಟೆ ರಿಟೈರ್ಡ್ ಆಗಿ ಬಂದವರಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಕರಿತಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅದೇ ಥರ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ಕಾರ್ಯಕ್ರಮದ ಪ್ರಚಾರ ಮಾಧ್ಯಮ ಮತ್ತು ಪತ್ರಿಕೆ ಮತ್ತು ರೇಡಿಯೋದ ಮುಖಾಂತರ ನಾವು ಎಲ್ಲರನ್ನೂ ಆಹ್ವಾನ ಮಾಡ್ತಿದ್ದೀವಿ. ಅದರಿಂದ ಎಲ್ಲ ಕೊಡಗಿನ ಮಾಜಿ ಸೈನಿಕರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯರು ತಮ್ಮ ಶ್ರೀಮತಿ ಅವರೊಂದಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಈ ದಿನ ಮಾಧ್ಯಮ ಮುಖಾಂತರ ನಮ್ಮ ಎಲ್ಲ ಮಾಜಿ ಸೈನಿಕರು, ವೀರನಾರಿಯರು ಮತ್ತು ಅವರ ಫ್ಯಾಮಿಲಿ ಎಲ್ಲರೂ ಸೇರಿ ಈ ನಮ್ಮ 5ನೇ ವರ್ಷದ ವಾರ್ಷಿಕ ಮಹಾಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ವಾರ್ಷಿಕ ಸಭೆಯನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥಿಸ್ತೀವಿ. ಅಲ್ಲದೆ ನಾನು ನಮ್ಮ ಸಂಘದ ಎಲ್ಲ ಕಮಿಟಿಯವರು ಸೇರಿ ಪ್ರತಿ ನಮ್ಮ ಮಾಜಿ ಸೈನಿಕರಿಗೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಆಗಲೇ ಮಾಡಿದ್ದೀವಿ. ಕೆಲವೊಂದು ನಂಬರ್ ಮಿಸ್ ಆಗಿದೆ, ಕೆಲವೊಂದು ಅಡ್ರೆಸ್ ಕೂಡ ಮಿಸ್ ಆಗಿದೆ. ಇದಲ್ಲದೆ ನಾವು ಅವರಿಗೆ ಇನ್ವಿಟೇಷನ್ ಕೂಡ ಮನೆಗೆ ಕಳಿಸಿದ್ವಿ. ಕೆಲವೊಂದು ಇನ್ವಿಟೇಷನ್ ಮಳೆಗಾಲ ಆಗಿರೋದ್ರಿಂದ ಮನೆಗೆ ಎತ್ತದಿದ್ರು ಕೂಡ ದಯವಿಟ್ಟು ಅವರು ನಮ್ಮ ವಾಟ್ಸಪ್ ಮೆಸೇಜ್ ಆಗಲಿ, ಅಲ್ಲ ಫೋನ್ ಕರೆಗಾಗಲಿ, ಇಲ್ಲ ಇವತ್ತಿನ ಟ್ವೀಟ್ ಮಾಡಿದ್ದೀವಿ ಅದರ ಮುಖಾಂತರ ಸಿಂಗಲ್ ಮೆಸೇಜ್ ಆಗಲಿ, ಕೊನೆಗೆ ನಾವು ರೇಡಿಯೋ ಮುಖಾಂತರ ಕೂಡ ನಾವು ಮೆಸೇಜ್ ಹಾಕ್ತೀವಿ. ಅದನ್ನೇ ಅವರಿಗೆ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ಅವರು ಆ ದಿನ ಹಾಜರಾಗಿ ನಮ್ಮ ಸಭೆಯನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಅವರೆಲ್ಲರಿಗೆ ನಾನು. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಎಸ್ ಸೋಮಯ್ಯ, ಕಾರ್ಯದರ್ಶಿ DR ವಿಜಯಕುಮಾರ್, ಸಂಘಟನಾ ಕಾರ್ಯದರ್ಶಿ KB ಪೊನ್ನಪ್ಪ, ಮಡಿಕೇರಿ ತಾಲೂಕು ಸಂಚಾಲಕ PK ಕುಟ್ಟಪ್ಪ, ಮಹಿಳಾ ವಿಭಾಗದ ಸಂಯೋಜಕಿ MP ಭವಾನಿ ಉಪಸ್ಥಿತರಿದ್ದರು.